ಇದೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ನಲ್ಲಿ ಆ ನತದೃಷ್ಟೆ ಬರೆದ ಕಥೆಯಾಗಿತ್ತು. ಕೋಟಿ ಕೋಟಿ ಆಸ್ತಿ ಇದ್ದ ಹುಡುಗಿಯೊಬ್ಬಳು ಮದುವೆಯಾಗಿ ಗಂಡನ ಮನೆಗೆ ಸಂತೋಷವಾಗಿ ಕಾಲಿಟ್ಟಿದ್ಲು. ತಂದೆ ತಾಯಿ ಮನೆಯಲ್ಲಿ ತುಂಬಾ ಬೆಳೆದಿದ್ದ ಆ ಯುವತಿ ಎಲ್ಲೇ ಹೋದ್ರು ಎಲ್ಲಿದ್ದೀಯಮ್ಮ ಅಂತ ಕಾಲ್ ಮಾಡಿ ತಂದೆ ತಾಯಿ ವಿಚಾರಿಸ್ತಿದ್ರು. ಬೇಗ ಮನೆಗೆ ಬಾ, ಅಪ್ಪ ಬರೋ ಟೈಮ್ ಆಯ್ತು ಅಂತ ಅಮ್ಮ ಹೇಳ್ತಿದ್ಲು. ಅಪ್ಪನಿಗೆ ಗೊತ್ತಿಲ್ಲದೆ ಅಮ್ಮ ದುಡ್ಡು ಕೊಡ್ತಿದ್ಲು. ಅಮ್ಮನಿಗೆ ಹೇಳ್ಬೇಡ ನನ್ನ ಬೈತಾಳೆ ಅಂತ ಇತ್ತ ತಂದೆ ಕೂಡ ಮಗಳ ಖರ್ಚಿಗೆ ದುಡ್ಡು ಕೊಡ್ತಿದ್ದ. ಹೀಗೆ ಆ ಹುಡುಗಿ ಕಾಲೇಜು ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ತನ್ನೊಂದಿಗೆ ಚೇಷ್ಟೆ ಮಾಡ್ಕೊಂಡು ಕಾಲೆಳಿತಿದ್ರು ತಮ್ಮ ಆಗಾಗ ಅಕ್ಕನ ಹತ್ರನೇ ದುಡ್ಡು ತಗೊಳ್ತಿದ್ದ. ಎಷ್ಟೇ ಜಗಳವಾಡ್ತಿದ್ರು ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದ ತಮ್ಮನ ಪ್ರೀತಿ. ಬಂಧುಗಳು ಹಾಗೂ ಸ್ನೇಹಿತರ ಜೊತೆ ತುಂಬಾ ಖುಷಿಯಾಗಿ ಆಕೆ ಜೀವನವನ್ನ ಮಾಡ್ತಿದ್ಲು. ದೇವರು ಕೊಟ್ಟ ತಂದೆ ತಾಯಿ ತಮ್ಮ ಹಾಗೂ ಬಂಧುಗಳೊಂದಿಗೆ ಅವಳಿಗಿದ್ದ ಆಸ್ತಿಯಿಂದ ಅವಳ ಜೀವನ ಹೂವಿನಂತೆ ಸಾಗಿತ್ತು. ಈಕೆಯ ಹೆಸರು ಆರ್ತಿ. ಮಧ್ಯಪ್ರದೇಶದ ಗ್ವಾಲಿಯರ್ಗೆ ಸೇರಿದ ಈಕೆಯ ತಂದೆಗೆ ಕೋಟ್ಯಾಂತರ ಆಸ್ತಿ ಇತ್ತು. ವಯಸ್ಸಿಗೆ ಬಂದ ಮಗಳಿಗೆ ಮದುವೆ ಮಾಡಬೇಕು ಅಂತ ಈಕೆಯ ತಂದೆ ತಾಯಿ ಅನ್ಕೊಂಡಿದ್ರು. ಆಗ್ಲೇ ಗ್ವಾಲಿಯರ್ನ ಮುರಾದಾಬಾದ್ನ ರಾಹುಲ್ ವಿವೇಕ್ ಅನ್ನೋನಿಗೆ ಆರ್ತಿಯನ್ನ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ಜೊತೆಗೆ 2 ಕೋಟಿ ವರದಕ್ಷಿಣೆಯನ್ನು ಕೊಟ್ಟಿದ್ರು. ಆ ಹಣದಿಂದ ನೋಯ್ಡಾದ VIP ಸೊಸೈಟಿಯಲ್ಲಿ ಅಪಾರ್ಟ್ಮೆಂಟ್ ಒಂದನ್ನ ತಗೊಂಡಿದ್ದ ಈ ಜೋಡಿ ಅಲ್ಲಿಗೆ ಶಿಫ್ಟ್ ಆಗಿದ್ರು. ಒಳ್ಳೆ ಕುಟುಂಬಕ್ಕೆ ಹೋದ್ರೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತಾನೆ ಮಗಳಿಗೆ ಒಳ್ಳೆ ವರದಕ್ಷಿಣೆ ಕೊಟ್ಟು ತಂದೆ ಮದುವೆ ಮಾಡಿದ್ದ. ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನು 2 ಪಟ್ಟು ಆಸ್ತಿ ಕೊಡ್ತೀನಿ ಅಂತ ಬೇರೆ ಹೇಳಿದ್ದ. ಆರ್ತಿ ತಂದೆ ಮಗಳು ಬೇರೆಯವರ ಮನೆಯಲ್ಲಿರ್ತಾಳೆ. ಇಲ್ಲಿ ತಂದೆ ಕೋಪ ಮಾಡ್ಕೊಂಡ್ರೆ ತಾಯಿ ಬುದ್ಧಿ ಮಾತು ಹೇಳ್ತಿದ್ಲು. ತಾಯಿ ಬೈದ್ರೆ ತಂದೆ ಹತ್ರ ಹೋಗ್ತಿದ್ಲು. ಈಗ ಅವಳು ಅತ್ತೆ ಮನೆಯಲ್ಲಿ ಹೇಗಿರ್ತಾಳೋ ಅನ್ನೋ ಯೋಚನೆಯಲ್ಲೇ ತಂದೆ ಮುಳುಗಿ ಹೋಗಿದ್ದ. ಕಳೆದ ವರ್ಷ ಜನವರಿ 23ರಂದು ಗ್ವಾಲಿಯರ್ನಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದ. 3 ದಿನಗಳ ನಂತರ ಗಂಡ ನೋಯ್ಡಾಗೆ ಆರ್ತಿಯನ್ನ ಕರ್ಕೊಂಡು ಬಂದಿದ್ದ. ನೋಯ್ಡಾದ VIP ಸೆಕ್ಟರ್ನ 147ರಲ್ಲಿ ಫ್ಲಾಟ್ ನ ತಗೊಂಡಿದ್ದ. ಇಲ್ಲೆಲ್ಲ ಬರೀ ಶ್ರೀಮಂತರೇ ವಾಸ ಮಾಡ್ತಿದ್ರು. ರಾಹುಲ್ ಕುಟುಂಬದವರು ಮೊದಲು ಮುರಾದಾಬಾದ್ನಲ್ಲಿ ವಾಸ ಮಾಡ್ತಿದ್ರು. ಆದ್ರೆ ಯಾವಾಗ ವರದಕ್ಷಿಣೆ ಹಣ 2 ಕೋಟಿ ಕೈಗೆ ಬಂತೋ ಆಗ್ಲೇ ರಾಹುಲ್ ತಂದೆ ತಾಯಿ ಹಾಗೂ ಅವನ ತಂಗಿ ಕೂಡ ಆ ಫ್ಲಾಟ್ಗೆ ಬಂದಿದ್ರು. ಮೊದಲು ರಾಹುಲ್ ಮತ್ತು ಆರ್ತಿ ಇಬ್ರೇ ಇರೋಣ ಅಂತ ಹೇಳಿದ್ರು. ಆದ್ರೆ ಮದುವೆಯಾಗಿ ತಿಂಗಳು ಕಳೆಯೋಕು ಮೊದಲೇ ರಾಹುಲ್ ಫ್ಯಾಮಿಲಿ ಪೂರ್ತಿ ಆ ಮನೆಗೆ ಬಂದು ಸೇರ್ಕೊಂಡಿದ್ರು. ಅಸಲಿಗೆ ಸೆಕ್ಟರ್ 147ರಲ್ಲಿ ಫ್ಲಾಟ್ ತಗೊಂಡಿದ್ದು ಯಾಕೆ ಅನ್ನೋದು ಆರ್ತಿಗೆ ಆನಂತರವೇ ಗೊತ್ತಾಗಿತ್ತು. ರಾಹುಲ್ ಅವರು ಕೂಡ ಅದೇ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ಲು. ಇದೇ ಕಾರಣಕ್ಕೆ ರಾಹುಲ್ ಇಲ್ಲೇ ಫ್ಲಾಟ್ ನ ಖರೀದಿ ಮಾಡಿದ್ದ. ಮದುವೆಯಾಗಿ ಹಾಯಾಗಿರೋಣ ಅನ್ಕೊಂಡ್ರೆ ಆರ್ತಿಗೆ ಆಗ್ಲೇ ಸಂಕಷ್ಟಗಳು ಎದುರಾಗಿದ್ವು. ಮೊದಲಿಗೆ ಮಾಡ್ರನ್ ಆಗಿರು, ಯಾವಾಗ್ಲೂ ಯಾಕೆ ಸೀರೆ ಚೂಡಿದಾರ್ನಲ್ಲೇ ಇರ್ತೀಯಾ ಅಂತ ಅತ್ತೆ ಸಲಹೆ ಕೊಡೋಕೆ ಶುರು ಮಾಡಿದ್ಲು. ಅದಕ್ಕೆ ಆರ್ತಿ ನನಗೆ ಇದೇ ಇಷ್ಟ ಅಂತ ಹೇಳ್ತಿದ್ಲು. ಇತ್ತ ಗಂಡ ರಾಹುಲ್ ಆರ್ತಿಯನ್ನ ಕೇವಲ ಮಂಚಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದ. ಆರ್ತಿ ಜೊತೆ ಶೃಂಗಾರ ನಡೆಸೋದಕ್ಕೆ ಮಾತ್ರ ಇವಳನ್ನ ಬಳಸಿಕೊಳ್ತಿದ್ದ. ದೇಹ ಬಾಧೆ ತೀರಿಸಿಕೊಳ್ಳೋಕೆ ಮಾತ್ರ ಆರ್ತಿ ಹತ್ರ ಬರ್ತಿದ್ದವನು ತನ್ನ ತೀಟೆ ತೀರಿಸಿಕೊಂಡು ಹೊರಟು ಹೋಗ್ತಿದ್ದ. ಮಂಚದಿಂದ ಕೆಳಗೆ ಇಳಿದ್ರೆ ಸಾಕು ಹೆಂಡತಿಯನ್ನ ಕೆಲಸದವಳಿಗಿಂತಲೂ ಕಡೆಯಾಗಿ ನೋಡ್ತಿದ್ದ. ಮದುವೆಯಾಗಿ 4 ತಿಂಗಳ ನಂತರ ಆರ್ತಿ ಪ್ರೆಗ್ನೆಂಟ್ ಆಗಿದ್ಲು. ಆದ್ರೆ ಅಬಾರ್ಷನ್ ಮಾಡಿಸ್ಕೋ, ನಿಮ್ಗೆ ಈಗ್ಲೇ ಮಕ್ಕಳು ಬೇಡ ಅಂತ ಆರ್ತಿ ಅತ್ತೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಲು. ಆದ್ರೆ ಆರ್ತಿ ಮಾತ್ರ ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋದಿಲ್ಲ, ನನಗೆ ಮಗು ಬೇಕು ಅಂತ ಹಠ ಹಿಡಿದಿದ್ಲು. ಆಗ್ಲೇ ಗಂಡ ರಾಹುಲ್ ನನ್ನ ಅಮ್ಮನಿಗೆ ಎದುರು ಮಾತಾಡ್ತೀಯಾ ಅಂತ ಆರ್ತಿಯನ್ನ ಹಿಡಿದು ಥಳಿಸಿದ್ದ. ರಾಹುಲ್ ತಂಗಿ ಮೆಡಿಕಲ್ ಸ್ಟೋರ್ ನಿಂದ ತಂದಿದ್ದ ಮಾತ್ರೆಯನ್ನ ಬಲವಂತವಾಗಿ ನುಂಗಿಸಿದ್ಲು. ಇದರಿಂದ ಆರ್ತಿಗೆ ಗರ್ಭಪಾತವಾಗಿತ್ತು. ಆ ಮಾತ್ರೆಯಿಂದ ಆರ್ತಿಗೆ ವಿಪರೀತವಾಗಿ ಹೊಟ್ಟೆ ನೋವು ಕೂಡ ಕಾಣಿಸಿಕೊಂಡಿತ್ತು. ಜ್ವರ ಬಂದು ಆರ್ತಿ ಹಾಸಿಗೆ ಹಿಡಿದಿದ್ಲು. ಆಗ ಡಾಕ್ಟರ್ ಬಂದು ನೋಡಿ ಅಬಾರ್ಷನ್ ಆಗಿದ್ದೆ ಇದಕ್ಕೆಲ್ಲ ಕಾರಣ, ಇನ್ನೊಂದು ಸಲ ಡಾಕ್ಟರ್ ಸಲಹೆ ಇಲ್ಲದೆ ಹೀಗೆಲ್ಲ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಆಗ್ಲೇ ಆರ್ತಿ ಇದೆಲ್ಲ ನನ್ನ ಅತ್ತೆ ಹಾಗೂ ನಾದಿನಿಯಿಂದಲೇ ಆಗಿದ್ದು ಅಂತ ಹೇಳಿ ಕಣ್ಣೀರು ಹಾಕಿದ್ಲು. ಸ್ವಲ್ಪ ದಿನಗಳವರೆಗೂ ಬೆಡ್ ರೆಸ್ಟ್ ನಲ್ಲೇ ಇದ್ದ ಆರ್ತಿ ಸ್ವಲ್ಪ ಚೇತರಿಸಿಕೊಂಡಿದ್ಲು. ಆಗ್ಲೇ ಈಕೆಯ ಅತ್ತೆ ಇನ್ನೊಂದು ವರಸೆ ನಾಟಕವನ್ನ ಶುರು ಮಾಡಿದ್ಲು. ಕಟ್ಕೊಂಡ ಗಂಡನಿಗೆ ಸುಖ ಕೊಡ್ತಿಲ್ಲ ಅಂತ ಆರ್ತಿ ಅತ್ತೆ ಸೊಸೆಯನ್ನ ಹಿಂಡೋಕೆ ಶುರು ಮಾಡಿದ್ಲು. ಗಂಡನಿಗೆ ಮೂಡ್ ಬರಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಬಟ್ಟೆಗಳನ್ನ ಹಾಕೋಬೇಕು ಅಂತ ಸೊಸೆಗೆ ಕ್ಲಾಸ್ ತಗೊಳ್ತಿದ್ಲು. ಈಗಿನ ಕಾಲದ ಹೆಣ್ಣು ಮಕ್ಕಳು ಹೇಗಿರ್ತಾರೆ, ಅವರ ಥರಾನೇ ನೀನು ಕೂಡ ಮಾಡರ್ನ್ ಆಗಿ ಇರ್ಬೇಕು ಅಂತ ಹೇಳಿ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಲು. ಆಗ್ಲೇ ಪಕ್ಕದ ಮನೆಯ ಮಹಿಳೆಯೊಬ್ಬಳು ಆರ್ತಿಗೆ ಪರಿಚಯವಾಗಿದ್ಲು. ಆಗ್ಲೇ ಆರ್ತಿಗೆ ಅಸಲಿ ವಿಷಯವನ್ನ ಆಕೆ ತಿಳಿಸಿದ್ಲು. ಅದೇ ಫ್ಲೋರ್ನ ಪೆಂಟ್ ಹೌಸ್ ನಲ್ಲಿ ಸೀಕ್ರೆಟ್ ಪಾರ್ಟಿ ನಡೆಯುತ್ತೆ. ಅಲ್ಲಿಗೆ
ಅಲ್ಲಿಗೆ ನಿನ್ನ ಗಂಡ ಕೂಡ ಹೋಗ್ತಿರ್ತಾನೆ. ಅಲ್ಲದೆ ನಮ್ಮ ಫ್ಲಾಟ್ ನಲ್ಲಿರೋ ಒಬ್ಬ ಯುವತಿ ಜೊತೆ ನಿನ್ನ ಗಂಡನಿಗೆ ಅಕ್ರಮ ಸಂಬಂಧವಿದೆ. ಅಲ್ಲಿ ಎಲ್ರು ವಿಐಪಿಗಳೇ ಬರ್ತಾರೆ. ಅವರೆಲ್ಲ ಹೆಂಡತಿಯನ್ನ ಬದಲಿಸಿಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಅನ್ನೋ ಶಾಕಿಂಗ್ ವಿಚಾರವನ್ನ ಆರ್ತಿಗೆ ಆಕೆ ಹೇಳಿದ್ಲು. ಇದನ್ನ ಕೇಳಿ ಆರ್ತಿ ಎದೆ ಹೊಡೆದು ಹೋಗಿತ್ತು. ತನ್ನ ಗಂಡ ಒಳ್ಳೆಯವನಂತೆ ಬಿಲ್ಡಪ್ ಕೊಟ್ರು ಒಳಗೊಳಗೆ ಮಾಡ್ತಿರೋ ಕೆಲಸ ನೋಡಿ ಆರ್ತಿಗೆ ತಲೆ ತಿರುಗಿತ್ತು. ಇನ್ನೊಂದು ಕಡೆ ಅತ್ತೆಯ ಕಾಟ ಕೂಡ ಜಾಸ್ತಿಯಾಗಿತ್ತು. ಆಗ್ಲೇ ಆರ್ತಿ ತನ್ನ ಸಹೋದರನಿಗೆ ಹೇಳಿ ಗಂಡನ ಮೇಲೆ ನಿಗಾ ಇಡುವಂತೆ ತಿಳಿಸಿದ್ಲು. ಆಗ ಪಕ್ಕದ ಮನೆಯ ಮಹಿಳೆ ಹೇಳಿದ್ದು ನಿಜ ಅನ್ನೋದು ಆರ್ತಿಗೆ ತಮ್ಮನಿಂದ ಗೊತ್ತಾಗಿತ್ತು. ತನ್ನ ಗಂಡ ಒಂದು ಯುವತಿ ಜೊತೆ ಕಾರಲ್ಲಿ ಓಡಾಡ್ತಾ ಎಂಜಾಯ್ ಮಾಡ್ತಿದ್ದಾನೆ ಅನ್ನೋದು ಇವಳ ಕಿವಿಗೆ ಬಿದ್ದಿತ್ತು. ಇದೇ ವಿಷಯಕ್ಕೆ ಜಗಳ ಕೂಡ ಮಾಡಿದ್ಲು. ಅದಕ್ಕೆ ಆರ್ತಿಯತ್ತೆ, ನೀನು ನನ್ನ ಮಗನಿಗೆ ಸುಖ ಕೊಟ್ಟಿದ್ದಿದ್ರೆ ಅವನು ಯಾಕೆ ಆಚೆ ಹೋಗ್ತಿದ್ದ? ನಿನಗೆ ಗಂಡನಿಗೆ ಸುಖ ಕೊಡೋಕೆ ಗೊತ್ತಿಲ್ಲ. ನೀನು ಅವನ ಜೊತೆ ಚೆನ್ನಾಗಿದ್ದಿದ್ರೆ ಅವನು ನಿನ್ನ ಹಿಂದೆನೆ ಓಡಾಡ್ಕೊಂಡಿರ್ತಿದ್ದ. ನೀನು ಚೆನ್ನಾಗಿ ರೆಡಿಯಾಗಿ ರೂಮ್ಗೆ ಹೋದ್ರೆ ಅವನ್ ಯಾಕೆ ನಿನ್ನ ಬಿಟ್ಟು ಬೇರೆಯವರ ಹತ್ರ ಹೋಗ್ತಿದ್ದ ಅಂತ ಸೊಸೆ ಮೇಲೇನೆ ಮುಗಿ ಬಿದ್ದಿದ್ಲು. ಅಲ್ಲದೆ ನನ್ನ ಮಗಳನ್ನ ನೋಡಿ ಕಲಿ. ಅವಳು ಬಟ್ಟೆ ಹಾಕಿದ್ರೆ ಎಂತಹವರಿಗಾದ್ರೂ ಮೂಡ್ ಬರುತ್ತೆ. ಫ್ರಾಕ್ ಹಾಕೊಂಡ್ರೆ ತೊಡೆ ಕಾಣಿಸ್ಬೇಕು, ಸೀರೆ ಉಟ್ಕೊಂಡ್ರೆ ಸೊಂಟ ಎದ್ದು ಕಾಣಿಸ್ಬೇಕು, ಹೊಕ್ಕಳು ಕಾಣೋ ಹಾಗೆ ಟೀ ಶರ್ಟ್ ಹಾಕಿದ್ರಂತೂ ನನ್ನ ಮಗಳ ಹಿಂದೆನೆ ಎಲ್ರು ಬೀಳ್ತಾರೆ ಅಂತ ಸೊಸೆ ಮುಂದೆನೆ ಮಗಳ ಗುಣಗಾನವನ್ನ ಮಾಡಿದ್ಲು. ಇದಕ್ಕೆ ಆರ್ತಿ ಏನಾದ್ರೂ ಹೇಳಿದಿದ್ರೆ ಮಗನ ಹತ್ರ ಇಲ್ಲ ಸಲ್ಲದ್ದು ಹೇಳ್ತಿದ್ಲು. ಬಳಿಕ ಅವನು ನನ್ನ ಹಿಡಿದು ಹೊಡಿತಾನೆ ಅನ್ನೋದು ಆರ್ತಿಗೆ ಗೊತ್ತಾಗಿ ಸುಮ್ಮನಾಗಿದ್ಲು. ಕೊನೆಗೆ ಇವರ ಕಾಟ ತಡೆಯೋಕೆ ಆಗದೆ ಆರ್ತಿ ತನ್ನ ತಾಯಿಯ ಹತ್ರ ತನ್ನ ಕಷ್ಟವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು. ತಂದೆಗೆ ವಿಷಯ ಗೊತ್ತಾಗಿ ಮನೆಗೆ ಬಂದು ಬಿಡು ಅಂತ ಅಂದಿದ್ದ. ಆಗ್ಲೇ ಆರ್ತಿ ಸಹೋದರ ಅಕ್ಕನಿಗೆ ಆಸರಿಯಾಗಿ ಇರೋಕೆ ಅಂತ ನೋಯ್ಡಾಗೆ ಬಂದಿದ್ದ. ಡಿಗ್ರಿ ಓದ್ಕೊಂಡೆ ಅಕ್ಕನ ಯೋಗಕ್ಷೇಮವನ್ನ ಆರ್ತಿ ತಮ್ಮ ಆಗಾಗ ವಿಚಾರಿಸಿಕೊಳ್ತಿದ್ದ. ಕಳೆದ ವರ್ಷ ಆಗಸ್ಟ್ 23ರಂದು ಪಾರ್ಟಿ ಇದೆ ಅಂತ ಹೇಳಿ ತನ್ನ ಹೆಂಡತಿಯನ್ನ ರಾಹುಲ್ ರೆಡಿ ಮಾಡಿಸಿದ್ದ. ಹೀಗೆ ರೆಡಿ ಮಾಡಿಸಿದವನು ಪೆಂಟ್ ಹೌಸ್ಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಪಾರ್ಟಿಗೆ ಎಲ್ಲ ರೆಡಿಯಾಗಿತ್ತು. ಅಲ್ಲಿದ್ದ ಕೆಲವು ಮಹಿಳೆಯರು ಆರ್ತಿಯನ್ನ ವೆಲ್ಕಮ್ ಮಾಡ್ಕೊಂಡಿದ್ರು. ಆರ್ತಿ ಎಷ್ಟೇ ಬೇಡ ಅಂದ್ರು ಬಲವಂತವಾಗಿ ವೈನ್ ಕುಡಿಸಿದ್ರು. ರಾಹುಲ್ ಕೂಡ ನೀನು ಕುಡಿಯಲೇಬೇಕು, ಫ್ಯಾಷನ್ ಜೀವನವನ್ನ ಎಂಜಾಯ್ ಮಾಡಬೇಕು ಅಂತ ಹೆಂಡತಿಗೆ ಹೇಳಿದ್ದ. ಗಂಡನ ಬಲವಂತಕ್ಕೆ ಆರ್ತಿ ವೈನ್ ಕುಡಿದಿದ್ಲು. ರಾತ್ರಿ 12 ಗಂಟೆವರೆಗೂ ಪಾರ್ಟಿ ನಡೆದಿತ್ತು. ಆಗ್ಲೇ ರಾಹುಲ್ ಅಸಲಿ ವಿಷಯವನ್ನ ಹೇಳಿದ್ದ. ನನ್ನ ಫ್ರೆಂಡ್ ಜೊತೆ ಇವತ್ತು ನೀನು ಹೋಗಿ ಎಂಜಾಯ್ ಮಾಡು. ನನ್ನ ಜೊತೆ ಅವನ ಹೆಂಡತಿ ಬಂದು ಎಂಜಾಯ್ ಮಾಡ್ತಾಳೆ. ನನ್ನ ಫ್ರೆಂಡ್ ನಿನಗೆ ಬೇಕಾದ ಹಾಗೆ ಸುಖ ಕೊಡ್ತಾನೆ. ಹೋಗಿ ಎಂಜಾಯ್ ಮಾಡು. ನಾಳೆಯಿಂದ ಮತ್ತೆ ನಮ್ಮ ಜೀವನ ನಮ್ಮದೇ ಅಂತ ಅಂದಿದ್ದ. ಗಂಡನ ಬಾಯಿಂದ ಬಂದ ಈ ಮಾತನ್ನ ಕೇಳಿ ಆರ್ತಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. ಆಗ್ಲೇ ರಾಹುಲ್, ನೀನು ಭಯ ಪಡ್ತೀಯಾ ಅಂತ ನಿನಗೆ ಈ ವಿಷಯವನ್ನ ಮೊದಲೇ ಹೇಳಿಲ್ಲ. ನನ್ನ ಫ್ರೆಂಡ್ಗೆ ನೀನು ಇಷ್ಟ ಆಗಿದೀಯಾ ಅಂತ ಗಂಡ ನಾಚಿಕೆ ಬಿಟ್ಟು ಹೇಳಿದ್ದ. ಆ ಮಾತನ್ನ ಕೇಳ್ತಿದ್ದಂತೆ ಆರ್ತಿಗೆ ಕೋಪ ಉಕ್ಕೇರಿತ್ತು. ತಕ್ಷಣವೇ ತನ್ನ ಹ್ಯಾಂಡ್ ಬ್ಯಾಗ್ ನ ತಗೊಂಡವಳು ಲಿಫ್ಟ್ ಹತ್ರ ಧಾವಿಸಿದ್ಲು. ಹಿಂದೆನೆ ರಾಹುಲ್ ಹೋಗಿ ಹೆಂಡತಿಯ ಮೇಲೆ ಹಲ್ಲೆ ಮಾಡಿದ್ದ. ನೀನು ಇವತ್ತು ನನ್ನ ಫ್ರೆಂಡ್ ಜೊತೆ ಮಲಗಲೇಬೇಕು. ಹಾಗೆ ಇದ್ರೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಇಲ್ದಿದ್ರೆ ನಿನಗೆ ಜೀವನ ಪೂರ್ತಿ ಟಾರ್ಚರ್ ತಪ್ಪಿದ್ದಲ್ಲ ಅಂತ ಗಂಡ ಎಚ್ಚರಿಸಿದ್ದ. ಅಲ್ಲದೆ ನನಗೆ ಇಲ್ಲದ ಅಭ್ಯಂತರ ನಿನಗ್ಯಾಕೆ ಅಂತ ಬಲವಂತವಾಗಿ ತನ್ನ ಸ್ನೇಹಿತನ ರೂಮ್ಗೆ ಆರ್ತಿಯನ್ನ ಎಳ್ಕೊಂಡು ಬಂದಿದ್ದ. ಅಂದು ರಾತ್ರಿ ಅವನ ಸ್ನೇಹಿತ ಬೇಡ ಅಂದ್ರು ಕೇಳದೆ ಆರ್ತಿ ಮೇಲೆ 2 ಸಲ ಅತ್ಯಾಚಾರ ಮಾಡಿ ಇನ್ನಿಲ್ಲದಂತೆ ನರಕ ತೋರಿಸಿದ್ದ. ಅವನು ನಿದ್ರೆಗೆ ಜಾರ್ತಿದ್ದಂತೆ ಆರ್ತಿ 4 ಗಂಟೆವರೆಗೂ ರೂಮ್ನಲ್ಲೇ ಇದ್ದು ಬಳಿಕ ಕಣ್ಣೀರು ಹಾಕ್ತಾ ತನ್ನ ಫ್ಲಾಟ್ಗೆ ಓಡೋಡಿ ಬಂದಿದ್ಲು. ಪಾರ್ಟಿಯಲ್ಲಿ ನಡೆದ ವಿಷಯವನ್ನೆಲ್ಲ ಅತ್ತೆಗೆ ಹೇಳಿದ್ಲು. ಮಗ ಮಾಡಿದ ಕೆಲಸ ಕೇಳಿ ಅಮ್ಮ ಚಪ್ಲೀಲಿ ಹೊಡಿತಾಳೆ ಅಂತ ಅನ್ಕೊಂಡ್ರೆ ರಾಹುಲ್ ತಾಯಿ ಅದರಲ್ಲಿ ಏನು ಬಂತು? ಅವನ ಹೆಂಡತಿ ನನ್ನ ಮಗನ ಜೊತೆ ಎಂಜಾಯ್ ಮಾಡಿದಾಳೆ ಅಲ್ವಾ, ಇದರಲ್ಲೇನು ತಪ್ಪಿಲ್ಲ. ನೀನು ಪತಿವ್ರತೆ ತರ ಆಡ್ಬೇಡ ಅಂತ ಅಂದಿದ್ಲು. ಅಲ್ಲದೆ ನೀನು ಮದುವೆಗೂ ಮೊದಲು ಎಷ್ಟು ಜನರ ಜೊತೆ ಮಲಗಿದ್ದು ಏನೋ ನಮಗೇನು ಗೊತ್ತು ಅಂತ ಚುಚ್ಚು ಮಾತಾಡಿದ್ಲು. ಗಂಡನಂತೆ ಅತ್ತೆ ಕೂಡ ಕ್ರೂರಿ ಅಂತ ಆರ್ತಿಗೆ ಆಗ ಗೊತ್ತಾಗಿತ್ತು. ಗಂಡ ಮನೆಗೆ ಬರ್ತಿದ್ದಂತೆ ಗಲಾಟೆ ತೆಗೆದಿದ್ಲು. ಅಲ್ಲದೆ ನಿನ್ನ ಸ್ನೇಹಿತ ಹೇಗೆ ಗಾಯ ಮಾಡಿದಾನೆ ನೋಡು ಅಂತ ತನ್ನ ದೇಹದ ಮೇಲಾಗಿದ್ದ ಗಾಯಗಳನ್ನೆಲ್ಲ ತೋರಿಸಿದ್ಲು. ಆದ್ರೆ ಗಂಡ ಅನಿಸ್ಕೊಂಡಿದ್ದ ಈ ಷಂಡ ಮಾತ್ರ ಇದನ್ನ ರೊಮ್ಯಾಂಟಿಕ್ ಬೈಟ್ ಅಂತ ಕರೀತಾರೆ ಅಂತ ಹೇಳಿ ಸುಮ್ಮನಾಗಿದ್ದ. ಇದರಿಂದ ಆರ್ತಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಂದೆಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು. ತಂದೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ದ. ತಕ್ಷಣವೇ ಆರ್ತಿ ಸೆಕ್ಟರ್ 147ರ ಪೊಲೀಸ್ ಸ್ಟೇಷನ್ಗೆ ಹೋಗಿ 6 ಪೇಜ್ಗಳಷ್ಟು ದೂರನ ಬರೆದು ಪೊಲೀಸ್ ಕಂಪ್ಲೇಂಟ್ ನ ಕೊಟ್ಟಿದ್ಲು. ಜೊತೆಗೆ ಇಂಥ ಜೀವನ ನನಗೆ ಬೇಡ, ನನಗೆ ಅನ್ಯಾಯ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ವೈಫ್ ಸ್ವಾಪಿಂಗ್ ವಿಷಯವನ್ನ ಸಹ ಕ್ಲಿಯರ್ ಆಗಿ ಬರೆದಿದ್ಲು. ಆರ್ತಿ ಕೊಟ್ಟ ದೂರನ್ನ ನೋಡಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಯಾಕಂದ್ರೆ ಆ VIP ಫ್ಲಾಟ್ ನಲ್ಲಿ ತುಂಬಾ ಜನ ಹೀಗೆ ಹೆಂಡತಿಯರನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಇದು ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಆದ್ರೆ ಯಾರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಈಗ ಆರ್ತಿ ಕೊಟ್ಟ ದೂರನ್ನ ನೋಡಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ರು.
ಆರ್ತಿ ತನ್ನ ಗಂಡ, ಅತ್ತೆ ಮಾವ ಹಾಗೂ ನಾದಿನಿ ಸೇರಿದಂತೆ ಒಟ್ಟು 9 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು. ಪೊಲೀಸರು ರಾಹುಲ್ ತಂದೆ ತಾಯಿ, ತಂಗಿ ಹಾಗೂ ಪಾರ್ಟಿಯಲ್ಲಿದ್ದವರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅಪಾರ್ಟ್ಮೆಂಟ್ ಸಿಸಿಟಿವಿ ಪರಿಶೀಲಿಸಿ ಮೊಬೈಲ್ಗಳನ್ನು ಕೂಡ ಚೆಕ್ ಮಾಡಿದ್ರು. ಆರ್ತಿ ಕೊಟ್ಟಿದ್ದ ಕಂಪ್ಲೇಂಟ್ ಆಧಾರದ ಮೇಲೆ ರಾಹುಲ್ ಮತ್ತು ಅವನ ಗ್ಯಾಂಗ್ನ ಗುಂಡಿಗೆ ನೀರಾಗಿತ್ತು. ಈ ಕೇಸ್ ದೆಹಲಿ ಹಾಗೂ ನೋಯ್ಡಾದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಯಾಕಂದ್ರೆ ಈ VIP ಸೊಸೈಟಿಯಲ್ಲಿ ಹೊಸದಾಗಿ ಮದುವೆಯಾದವರು ವೈಫ್ ಸ್ವ್ಯಾಪಿಂಗ್ ಮಾಡಿಕೊಂಡು ಪಾರ್ಟಿ ಮಾಡ್ತಿದ್ರಂತೆ. ಕೇರಳದಲ್ಲಿ ಕೆಲವು ವರ್ಷಗಳ ಹಿಂದೆ ಇಂಥದ್ದೇ ಘಟನೆಗಳು ಬೆಳಕಿಗೆ ಬಂದಿದ್ವು. ಈಗ ಅದು ಉತ್ತರ ಭಾರತದಲ್ಲೂ ವರದಿಯಾಗಿತ್ತು. ಇಲ್ಲಿ ಕಿರುಕುಳಕ್ಕೆ ಒಳಗಾಗಿದ್ದ ಆರ್ತಿಯ ಪ್ರೈವಸಿಯನ್ನ ಕಾಪಾಡೋಕೆ ಅಂತಾನೆ ಪೊಲೀಸರು ಆಕೆಯ ಫೋಟೋಗಳನ್ನ ಎಲ್ಲೂ ರಿವೀಲ್ ಮಾಡೋಕೆ ಹೋಗಿರ್ಲಿಲ್ಲ. ಜೊತೆಗೆ ಎಲ್ಲರೂ VIPಗಳೇ ಆಗಿದ್ರಿಂದ ಪೊಲೀಸರು ಹೆಸರು ಬದಲಿಸಿ ಮೀಡಿಯಾಗಳಿಗೆ ವಿವರಗಳನ್ನ ಕೊಟ್ಟಿದ್ರು. ಅಲ್ಲದೆ ಅವರ ಫೋಟೋಗಳನ್ನು ಕೂಡ ಮಾಧ್ಯಮಗಳಿಗೆ ಕೊಟ್ಟಿರಲಿಲ್ಲ. ಇಲ್ಲಿ ಮದುವೆಯಾಗಿ ಸಾವಿರಾರು ಕನಸುಗಳನ್ನು ಹೊತ್ತು ಗಂಡನ ಮನೆಗೆ ಕಾಲಿಟ್ಟಿದ್ದ ಆರ್ತಿ ಜೀವನ ಅಲ್ಲೋಲ ಕಲ್ಲೋಲವಾಗಿ ಹೋಗಿತ್ತು. ಸದ್ಯಕ್ಕೆ ಈಕೆ ಗಂಡನನ್ನ ಜೈಲಿಗೆ ಕಳಿಸಿ ಡೈವರ್ಸ್ ತಗೊಂಡು ಹಾಯಾಗಿ ಜೀವನವನ್ನ ಮಾಡ್ತಿದ್ದಾಳೆ. ಇಲ್ಲಿ ತಾಳಿ ಕಟ್ಟಿದ್ದ ಗಂಡನೇ ಹೆಂಡತಿಯನ್ನ ತನ್ನ ಸ್ನೇಹಿತನ ಪಕ್ಕದಲ್ಲಿ ಮಲಗು ಅಂತ ಹೇಳಿದ್ದು ನೋಡಿ ಇವನೆಂತ ಗಂಡ್ಸು ಅಂತ ಎಲ್ಲರೂ ಮುಖಕ್ಕೆ ಉಗಿದಿದ್ರು. ಸದ್ಯಕ್ಕೆ ರಾಹುಲ್ ಮಾಡಿದ ಕೆಲಸಕ್ಕೆ ಇವನು ಜೈಲು ಸೇರಿದ್ದು, ಇವನ ಫ್ರೆಂಡ್ ಮೇಲೆ ಅತ್ಯಾಚಾರ ಕೇಸ್ ದಾಖಲಾಗಿದ್ರಿಂದ ಇವನು ಕೂಡ ಜೀವನ ಪೂರ್ತಿ ಜೈಲಿನಲ್ಲೇ ಕೊಳಿಬೇಕಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.